ಆಳ ಸಮುದ್ರದಲ್ಲಿ ಮೀನುಗಾರಿಕಾ ಬೋಟ್ನ ಇಂಜಿನ್ ಕೈಕೊಟ್ಟು 9 ಮಂದಿ ಮೀನುಗಾರರು ಅಪಾಯಕ್ಕೆ ಸಿಲುಕಿದ್ದ ಘಟನೆ ಮಂಗಳೂರಿನ ಸಮುದ್ರದಲ್ಲಿ ನಡೆದಿದೆ. ಮಂಗಳೂರಿನಿಂದ ಸುಮಾರು 20 ನಾಟಿಕಲ್ ಮೈಲಿ ದೂರದಲ್ಲಿ ಮೀನುಗಾರಿಕಾ ಬೋಟ್ ಏಕಾಏಕಿ ಕೆಟ್ಟು ನಿಂತಿತ್ತು. ಇಂಜಿನ್ ಕೈಕೊಟ್ಟದ್ರಿಂದ ಬೋಟ್ನ ನಿಯಂತ್ರಣ ತಪ್ಪಿ ಭಾರಿ ಗಾಳಿ ಮತ್ತು ಅಲೆಗಳ ನಡುವೆ ದಿಕ್ಕು ತೋಚದೆ ತೇಲ್ತಾ ಇತ್ತು. ಈ ವೇಳೆ ಬೋಟ್ನಲ್ಲಿದ್ದ 9 ಮಂದಿ ಮೀನುಗಾರರು ಆತಂಕಕ್ಕೆ ಒಳಗಾಗಿದ್ರು. ಸಮುದ್ರದ ಮಧ್ಯೆ ಕತ್ತಲು ಆವರಿಸಿದ್ರಿಂದ ಪರಿಸ್ಥಿತಿ ಮತ್ತಷ್ಟು ಅಪಾಯಕಾರಿಯಾಗಿತ್ತು. ಮೀನುಗಾರರು ಅಪಾಯದಲ್ಲಿರುವ ಮಾಹಿತಿ ಭಾರತೀಯ ತಟರಕ್ಷಣಾ ಪಡೆಗೆ ತಲುಪ್ತಾ ಇದ್ದಂತೆ ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಲಾಯಿತು. ನವಮಂಗಳೂರು ಬಂದರಿನಿಂದ C448 ಕೋಸ್ಟ್ ಗಾರ್ಡ್ ಬೋಟ್ ಮೂಲಕ ಸಿಬ್ಬಂದಿ ಆಳ ಸಮುದ್ರದತ್ತ ತೆರಳಿದ್ರು. ಭಾರಿ ಗಾಳಿ ಅಲೆಗಳ ನಡುವೆ ಕತ್ತಲಿನಲ್ಲೇ ಕಾರ್ಯಾಚರಣೆ ನಡೆಸಿದ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಕೊನೆಗೂ ಮೀನುಗಾರಿಕಾ ಬೋಟ್ ಅನ್ನು ಪತ್ತೆ ಹಚ್ಚಿದ್ದಾರೆ. ಬಳಿಕ ಬೋಟ್ನಲ್ಲಿದ್ದ 9 ಮಂದಿ ಮೀನುಗಾರರನ್ನು ಸುರಕ್ಷಿತವಾಗಿ ರಕ್ಷಿಸಿ ಯಾವುದೇ ಪ್ರಾಣಾಪಾಯವಾಗದಂತೆ ದಡದತ್ತ ಕರೆತರಲಾಗಿದೆ. ಇಷ್ಟೇ ಅಲ್ಲ, ಇಂಜಿನ್ ಕೈಕೊಟ್ಟು ಸಮುದ್ರದಲ್ಲಿ ಸಿಲುಕಿದ್ದ ಮೀನುಗಾರಿಕಾ ಬೋಟ್ ಅನ್ನು ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಸುರಕ್ಷಿತವಾಗಿ ದಡಕ್ಕೆ ಎಳೆತಂದಿದ್ದಾರೆ. ಸಮುದ್ರದ ಮಧ್ಯೆ ಕತ್ತಲು, ಭಾರಿ ಗಾಳಿ ಮತ್ತು ಅಲೆಗಳ ನಡುವೆಯೂ ಸಮಯ ಪ್ರಜ್ಞೆಯಿಂದ ಕಾರ್ಯಾಚರಣೆ ನಡೆಸಿ 9 ಮಂದಿ ಮೀನುಗಾರರ ಜೀವ ಉಳಿಸಿರುವ ಭಾರತೀಯ ತಟರಕ್ಷಣಾ ಪಡೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಒಟ್ಟಿನಲ್ಲಿ ಅಪಾಯದ ನಡುವೆಯೂ ಸಮಯಕ್ಕೆ ಸರಿಯಾಗಿ ಕಾರ್ಯಾಚರಣೆ ನಡೆಸಿದ ಕೋಸ್ಟ್ ಗಾರ್ಡ್ ಸಿಬ್ಬಂದಿ 9 ಮೀನುಗಾರರಿಗೆ ಸಮುದ್ರದ ಮಧ್ಯೆಯೇ ಜೀವ ರಕ್ಷಕರಾಗಿ ನಿಂತಿದ್ದಾರೆ.